ಈಗ ಬರ್ತಾ ಇರುವಂತ ಬಿಗ್ ಬ್ರೇಕಿಂಗ್ ನ್ಯೂಸ್, ವಾಲ್ಮೀಕಿ ನಿಗಮ ಹಗರಣ ಏನಿದೆ ಅದು ಸಿಬಿಐಗೆ ಕೊಡೋ ಹಾಗಿಲ್ಲ. ಈ ತನಿಖೆಯನ್ನ ಎಸ್ಐಟಿ ಅವರೇ ಮಾಡಬೇಕು ಅನ್ನುವಂಥದ್ದು ಹೈಕೋರ್ಟ್ನ ಆದೇಶ. ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಯ್ತು. ಎಸ್ಐಟಿಯಲ್ಲೇ ತನಿಖೆ ಮಾಡಬೇಕು ಅನ್ನುವಂಥದ್ದು ಹೈಕೋರ್ಟ್ನ ಆದೇಶ. ಈಗ ತನಿಖೆಯನ್ನ ಸಿಬಿಐಗೆ ಒಪ್ಪಿಸುವಂತೆ ಅರ್ಜಿಯನ್ನ ಯೂನಿಯನ್ ಬ್ಯಾಂಕ್ ಸಲ್ಲಿಸಿತ್ತು. ಕಾರಣ ಅವರೇ ಅರ್ಜಿಯನ್ನ ಹಾಕಿದ್ರು, ಕೇಸನ್ನ. ಎಸ್ಐಟಿ ಬದಲಿಗೆ ಸಿಬಿಐನಲ್ಲಿ ತನಿಖೆ ಆಗಲಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಈಗ ಯೂನಿಯನ್ ಬ್ಯಾಂಕ್ ಅರ್ಜಿ ಏನಿದೆ ಅದನ್ನ ಹೈಕೋರ್ಟ್ ವಜಾಗೊಳಿಸಿದೆ. ವಾಲ್ಮೀಕಿ ನಿಗಮ ಹಗರಣ ಸಿಬಿಐ ತನಿಖೆಗೆ ಕೊಡೋ ಹಾಗಿಲ್ಲ, ಎಸ್ಐಟಿಯಲ್ಲೇ ತನಿಖೆ ಮಾಡಬೇಕು ಅನ್ನುವಂಥದ್ದು ಹೈಕೋರ್ಟ್ನ ಆದೇಶ. ಬ್ಯಾಂಕ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿ ಹೈಕೋರ್ಟ್ ಈ ಆದೇಶವನ್ನ ನೀಡಿದೆ. ಅಲ್ಲಿಗೆ ಸರ್ಕಾರಕ್ಕೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಗಿದೆ. ಯೂನಿಯನ್ ಬ್ಯಾಂಕ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿ ಎಸ್ಐಟಿ ಅವರೇ ತನಿಖೆಯನ್ನ ಮಾಡಬೇಕು, ಸಿಬಿಐ ತನಿಖೆಗೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ಇದಕ್ಕೆ ಮೇಲ್ಮನವಿ ಹೋಗೋಕೆ ಅವಕಾಶ ಇರುತ್ತೆ, ಅದು ಕಾನೂನಾತ್ಮಕವಾಗಿ ಅವರಿಗೆ ಅವಕಾಶ ಇದೆ. ಯೂನಿಯನ್ ಬ್ಯಾಂಕ್ನವರಿಗೆ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗ್ಬೋದು, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹೈಕೋರ್ಟ್ ಹೇಳ್ಬಿಟ್ಟಿದೆ ಅಪ್ಪ ಇನ್ಮೇಲೆ ಹೋಗೋದೇ ಇಲ್ಲ ಅಂತಲ್ಲ. ಯೂನಿಯನ್ ಬ್ಯಾಂಕ್ನವರೀಗ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅನ್ನೋದಾದ್ರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅಥವಾ ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ಈಗ ಸದ್ಯಕ್ಕೆ ಹೈಕೋರ್ಟ್ ಆದೇಶ ಏನು ಅಂತಂದ್ರೆ ಇದನ್ನು ಎಸ್ಐಟಿಯಲ್ಲೇ ತನಿಖೆಯನ್ನ ಮಾಡಬೇಕು, ಸಿಬಿಐ ತನಿಖೆ ಇಲ್ಲ ಅನ್ನುವಂಥದ್ದನ್ನ ಆದೇಶವನ್ನ ಕೊಟ್ಟಿದ್ದಾರೆ. ಅರ್ಜಿಯನ್ನ ವಜಾಗೊಳಿಸಿದ್ದಾರೆ. ಯೂನಿಯನ್ ಬ್ಯಾಂಕ್ ಅರ್ಜಿ ಏನು ಸಲ್ಲಿಕೆಯನ್ನ ಮಾಡಿದ್ರು, ನಮಗೆ ನಂಬಿಕೆ ಇಲ್ಲ ಎಸ್ಐಟಿ ಮೇಲೆ, ಇದನ್ನ ಸಿಬಿಐ ಕೊಡಬೇಕು ಅಂತ ಅವರಿನ ಅರ್ಜಿಯನ್ನ ಮನವಿ ಮಾಡಿಕೊಂಡಿದ್ರು. ಅದನ್ನ ಅರ್ಜಿಯನ್ನ ವಜಾಗೊಳಿಸಿ ಇಲ್ಲ ಇದು ಎಸ್ಐಟಿಯಲ್ಲಿ ತನಿಖೆ ಆಗಲಿ ಅನ್ನುವಂಥದ್ದನ್ನ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಸರ್ಕಾರಕ್ಕೆ ಒಂದು ರೀತಿಯಾಗಿ ರೋಗ ಬೇಯಿಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಯ್ತು ಸರ್ಕಾರಕ್ಕೆ. ಖಂಡಿತ ಅರುಣ, ಯಾಕಂದ್ರೆ ಪ್ರಮುಖವಾಗಿ ಯೂನಿಯನ್ ಬ್ಯಾಂಕ್ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿತ್ತು. ಯಾಕಂದ್ರೆ 50 ಕೋಟಿಗಿಂತ ಅತಿ ಹೆಚ್ಚಿನ ಅಕ್ರಮ ನಡೆದಿರುವಂತದ್ದು ಈ ಪ್ರಕರಣದಲ್ಲಿ. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಸ್ಐಟಿ ತನಿಖೆ ಮಾಡಿರುವಂತ ಸೂಕ್ತ ಪ್ರಕರಣವೂ ಅಲ್ಲ, ಅದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಅಂದ್ರೆ ಯಾವ ಬ್ಯಾಂಕ್ ನಲ್ಲಿ ವಂಚನೆ ಒಳಗಾಗಿತ್ತು ಆ ವಂಚನೆಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಒಂದು ಅರ್ಜಿಯನ್ನ ಸಲ್ಲಿಕೆನ ಮಾಡಿತ್ತು. ಹೈಕೋರ್ಟ್ ನಲ್ಲಿ ಅದೇ ಅರ್ಜಿ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತು ಅವರು ಯೂನಿಯನ್ ಬ್ಯಾಂಕ್ ಸಲ್ಲಿಸಿದಂತ ಅರ್ಜಿಯನ್ನ ವಜಾವನ್ನ ಮಾಡಿರುವಂತದ್ದು. ಅಂದ್ರೆ ಈಗ ಏನು ಎಸ್ಐಟಿಯಲ್ಲಿ ತನಿಖೆ ಏನ್ ಮಾಡ್ತಾ ಇದೆ, ಆ ತನಿಖೆ ನಡೀಲಿ, ಅದ್ರ ಜೊತೆಗೆ ಸಿಬಿಐ ತನಿಖೆಯನ್ನ ಮಾಡಬೇಕು, ನಿರ್ದೇಶನವನ್ನ ಕೊಡ್ಬೇಕು ಅನ್ನೋದು ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಅರ್ಜಿ ವಜಾ ಆಗಿದೆ. ಅರ್ಜಿ ವಜಾ ಮಾಡ್ಲಿಕ್ಕೆ ಕಾರಣಗಳನ್ನ ಕೋರ್ಟ್ ಯಾವ್ದನ್ನ ಪರಿಗಣಿಸಿದೆ ಅನ್ನೋದು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗಬೇಕು. ಅಂದ್ರೆ ಆದೇಶದ ಪ್ರತಿ ಹೊರಗಡೆ ಬಂದ ಬಳಿಕ ಸದ್ಯಕ್ಕೆ ನಾಗೇಂದ್ರ ಮತ್ತು ಸರ್ಕಾರಕ್ಕೆ ಎರಡಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ರಿಲೀಫ್ ಇರುವಂತದ್ದು. ಯಾಕಂದ್ರೆ ಸಿಬಿಐ ಏನಾದ್ರೂ ಟೇಕ್ ಓವರ್ ಮಾಡಿದ್ರೆ ಈ ಪ್ರಕರಣವನ್ನ, ಅಂದ್ರೆ ಈಗಾಗಲೇ ಎಫ್ಐಆರ್ ಅನ್ನ ಮಾಡಿದ್ದಾರೆ, ಆದ್ರೆ ಯೂನಿಯನ್ ಬ್ಯಾಂಕ್ ಸಲ್ಲಿಕೆ ಮಾಡಿದಂತ ಅರ್ಜಿ ಏನಿತ್ತು ಆದ್ರೆ ಟೇಕ್ ಓವರ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಗಳಾಗುವಂತ ಸಾಧ್ಯತೆಗಳಿತ್ತು. ಯಾಕಂದ್ರೆ ನಾಗೇಂದ್ರ ಆಗಿಯೂ ಕೂಡ ಬಂಧನ ಮಾಡಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರುವಂತದ್ದು, ಅಥವಾ ಸರ್ಕಾರದ ಇನ್ನುಳಿದ ಅಧಿಕಾರಿಗಳನ್ನ ವಿಚಾರಣೆ ಮಾಡುವಂತದ್ದು, ಸಚಿವರನ್ನ ವಿಚಾರಣೆ ಮಾಡುವಂತದ್ದು, ಈ ರೀತಿಯ ಸಾಧ್ಯತೆಗಳು ತೀರಾ ಹೆಚ್ಚಾಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಈ ರೀತಿ ಆಗಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಎಸ್ಐಟಿ ತನಿಖೆಯನ್ನು ನಡೀತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ನಾಗೇಂದ್ರ ಮತ್ತು ಯೂನಿಯನ್ ಬ್ಯಾಂಕ್ ಈಗ ಮೇಲ್ಮನವಿಯನ್ನು ಸಲ್ಲಿಸಬಹುದು, ಇಲ್ಲ ಸುಪ್ರೀಂ ಕೋರ್ಟ್ ಹೋಗೋಕೆ ಅವಕಾಶ ಇದೆ ಅಲ್ವಾ? ಖಂಡಿತ ಇದೆ ಅರುಣ, ಯಾಕಂದ್ರೆ ಅದಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಇರುವಂತದ್ದು. ಆದ್ರೆ ಆದೇಶದ ಪ್ರತಿಯಲ್ಲಿ ಯಾವ ಅಂಶಗಳನ್ನ ಪರಿಗಣನೆ ಮಾಡಿದೆ ಹೈಕೋರ್ಟ್ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂತದ್ದು. ಅದಾದ ಬಳಿಕ ಸ್ಕ್ರೂಟಿನಿಯನ್ನ ಮಾಡಿ ಬಹುತೇಕ ಇದನ್ನ ಮೇಲ್ಮನವಿಗೆ ಯೂನಿಯನ್ ಬ್ಯಾಂಕ್ ಅವರು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂತದ್ದು. ಆದ್ರೆ ಸಿಬಿಐ ಇದನ್ನ ಯಾವ ರೀತಿಯಲ್ಲಿ ಪರಿಗಣಿಸುತ್ತೆ, ಅಥವಾ ಸಿಬಿಐ ಅದನ್ನ ಪುನರ್ ಪರಿಶೀಲನೆ ಮಾಡಿಸುವಂತದ್ದಾಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗುವಂತದ್ದಿರ್ಬೋದು, ಆ ರೀತಿ ಸಾಧ್ಯತೆಗಳೇನಾದ್ರು ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.